ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್. ಮಂಗಳೂರು ಅಥವಾ ಕರಾವಳಿಯ ಅಡುಗೆ ಅಂದ್ರೆ ಅದರ ರುಚಿನೇ ಬೇರೆ ಅಲ್ವಾ? ಇವತ್ತು ನಾನು ನಿಮ್ಗೆ ಮಂಗಳೂರು ಶೈಲಿಯ ಒಂದು ಟೇಸ್ಟಿ ಮತ್ತು ಮಾಡಲು ತುಂಬಾನೇ ಸುಲಭವಾದ ಒಂದು ಚಿಕನ್ ರೆಸಿಪಿಯನ್ನು ಹೇಳಿಕೊಡುತ್ತಿದ್ದೇನೆ. ಅದುವೇ ಚಿಕನ್ ಜೀರಾ ಪೆಪ್ಪರ್, ಚಿಕನ್ ಜೀರಿಗೆ ಕಾಳು ಮೆಣಸು ಅಥವಾ ಕೊಂಕಣಿಯಲ್ಲಿ ಇದನ್ನು ಚಿಕನ್ ಜೀರೆ ಮಿರಿ ಅಂತ ಕರೀತಾರೆ. ಈ ರೆಸಿಪಿಯಲ್ಲಿ ವಿಶೇಷ ಏನಂದ್ರೆ ಇದರಲ್ಲಿ ಜೀರಿಗೆ ಹಾಗೂ ಕಾಳು ಮೆಣಸಿನ ಫ್ಲೇವರ್ ಜಾಸ್ತಿ ಆಗಿರುತ್ತದೆ. ಸೊ ಇದು ಅನ್ನ, ಇಡ್ಲಿ, ದೋಸೆ ಹಾಗೂ ಅಕ್ಕಿ ರೊಟ್ಟಿಯೊಂದಿಗೆ ತಿನ್ನಲು ತುಂಬಾನೇ ಸೂಪರ್ ಆಗಿರ್ತದೆ. ಬನ್ನಿ ಹಾಗಾದ್ರೆ ಈ ರೆಸಿಪಿಯನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ಮೊದಲಿಗೆ ನಾನು 1 kg ಚಿಕನ್ ಅನ್ನು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದ್ರ ಜೊತೆ ಒಂದು ದೊಡ್ಡ ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಮಸಾಲೆಗೆ ರೆಡಿ ಮಾಡುವ. ಇದಕ್ಕಾಗಿ 2 ಮಧ್ಯಮ ಗಾತ್ರದ ಕತ್ತರಿಸಿದ ಈರುಳ್ಳಿ, 2 ಟೀ ಸ್ಪೂನ್ ಅಷ್ಟು ಜೀರಿಗೆ, 1.5 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, 6 ರಿಂದ 8 ಎಸಳು ಬೆಳ್ಳುಳ್ಳಿ, 1 ಸಣ್ಣ ತುಂಡು ಹುಣಸೆ ಹುಳಿ, 1 ಇಂಚಷ್ಟು ಶುಂಠಿ, 1 ಸಣ್ಣ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ, 4 ರಿಂದ 5 ಲವಂಗ, 3/4 ಟೀ ಸ್ಪೂನ್ ಅಷ್ಟು ಸೋಂಪು, 10 ರಿಂದ 12 ಬ್ಯಾಡಗಿ ಮೆಣಸು. ಇದು ಬಣ್ಣಕ್ಕೆ ಮಾತ್ರ, ಖಾರ ಕಡಿಮೆ ಇರ್ತದೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ. ಈ ಎಲ್ಲಾ ಸಾಮಗ್ರಿಗಳನ್ನು ಮಿಕ್ಸಿ ಅಥವಾ ಗ್ರೈಂಡರ್ ನಲ್ಲಿ ಸ್ವಲ್ಪ ನೀರನ್ನು ಬಳಸಿ ನಯವಾಗಿ ರುಬ್ಕೊಳ್ಬೇಕು. ನಾನು ಗ್ರೈಂಡರ್ ನಲ್ಲಿ ಹಾಕಿ ನುಣ್ಣನೆ ರುಬ್ತಿದ್ದೇನೆ. ಈಗ ಒಂದು ಪಾತ್ರೆಗೆ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ನಂತರ ಒಂದು ದೊಡ್ಡ ಗಾತ್ರದ ಕತ್ತರಿಸಿದ ಈರುಳ್ಳಿಯನ್ನು ಸೇರಿಸಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಒಂದು ತಿಳಿ ಕಂದು ಬಣ್ಣಕ್ಕೆ ಬರುವವರೆಗೆ ಅದನ್ನು ಫ್ರೈ ಮಾಡಬೇಕು. ಈಗ ಈರುಳ್ಳಿ ಲೈಟ್ ಬ್ರೌನ್ ಕಲರ್ಗೆ ಬಂದಿದೆ. ಇದಕ್ಕೆ ನಾವು ರುಬ್ಬಿ ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಮಸಾಲೆಯ ಹಸಿವಾಸನೆ ಸಂಪೂರ್ಣವಾಗಿ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಹಸಿವಾಸನೆ ಕೂಡ ಹೋಗಿದೆ. ಈಗ ಈ ಪಾತ್ರೆಯನ್ನು ತೆಗೆದು ಸೈಡಿಗೆ ಇಡಬೇಕು. ಈಗ ಒಂದು ದೊಡ್ಡ ಪಾತ್ರೆಗೆ ಚಿಕನ್ ಹಾಗೂ ಆಲೂಗಡ್ಡೆ ಹಾಗೆಯೇ ಮಸಾಲೆ ರುಬ್ಬಿದ ಮಿಕ್ಸಿ ಅಥವಾ ಗ್ರೈಂಡರ್ ತೊಳೆದ ನೀರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿಟ್ಟು ಚಿಕನ್ ಅನ್ನು ಚೆನ್ನಾಗಿ ಬೇಯುವವರೆಗೆ ಇಡಬೇಕು. ತಳ ಹಿಡಿಯದಾಗಿ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಚಿಕನ್ ಬಹುತೇಕ ಬೆಂದಿದೆ. ಚಿಕನ್ ಬೆಂದ ನಂತರ ನಾವು ಇದಕ್ಕೆ ಫ್ರೈ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿ ಬರುವಾಗ ಉಪ್ಪನ್ನು ಮತ್ತೊಮ್ಮೆ ಸೇರಿಸಿ ಅಡ್ಜಸ್ಟ್ ಮಾಡಬೇಕು. ನಂತರ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ಕುದಿ ಬಂದು ಉಪ್ಪು ಕೂಡ ಸರಿಯಾಗಿದೆ. ನಂತರ ಇದನ್ನು 2 ರಿಂದ 3 ನಿಮಿಷ ಹಾಗೇನೆ ಸಣ್ಣ ಉರಿಯಲ್ಲಿ ಬಿಡಬೇಕು. ಟೇಸ್ಟಿ ಸಿಂಪಲ್ ಆದ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಜೀರಾ ಪೆಪ್ಪರ್ ರೆಡಿಯಾಗಿದೆ. ಅನ್ನ, ಇಡ್ಲಿ, ದೋಸೆ ಅಥವಾ ಕೋರಿ ರೊಟ್ಟಿಯೊಂದಿಗಂತೂ ಸೂಪರ್ ಆಗಿರ್ತದೆ. ನೀವು ಕೂಡ ತಪ್ಪದೇ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮನೆಯವರೆಲ್ಲರೂ ಖಂಡಿತವಾಗಿ ಇಷ್ಟಪಡ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಇನ್ನಷ್ಟು ರೆಸಿಪಿ ವಿಡಿಯೋಸ್ಗಳಿಗಾಗಿ ನಮ್ಮ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸ್ಮಾರ್ಟ್ ಕುಡ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಕೂಡ ಫಾಲೋ ಮಾಡಿ. ಮುಂದಿನ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾವು ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ. ಸಿ ಯು.